Bema Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎರಡನೇ ಹಂತದ ಸ್ಪರ್ಧೆಗಳನ್ನು ನಾವು ಮುನ್ನಡೆಸ್ತಾ ಇದ್ದೇವೆ. ಈಗಾಗಲೇ ನಾವು ನೋಡ್ತಾ ಇರುವಂತದ್ದು ಅದ್ಭುತವಾಗಿ ಮಕ್ಕಳೆಲ್ಲರೂ ಕೂಡ ಅವರು ಸಿನಿಮಾ ಹಾಡುಗಳ ಟ್ಯಾಲೆಂಟ್ ಅನ್ನು ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಫಸ್ಟ್ ರೌಂಡ್ ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿ ಎಲ್ಲರೂ ಖುಷಿಯಿಂದ ಹಾಡಿ ಹೋಗಿದ್ದಾರೆ. ಈಗ ಅದರಲ್ಲಿ ಆಯ್ಕೆಯಾದಂಥ 21 ಶಾಲೆಗಳು ಎರಡನೇ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದೆ. ಎರಡನೇ ಹಂತದ ಸ್ಪರ್ಧೆಗಳಲ್ಲಿ ಬರುವಂತಹ 3 ರೌಂಡ್ಗಳು ಕೂಡ ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಈ ರೌಂಡ್ ಅಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಕೂಡ 3 ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಹೊತ್ತು ನಮ್ಮ ಜೊತೆಗೆ ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠದಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿಮ್ಮ ಹೆಸರು ಮತ್ತೆ ಕ್ಲಾಸ್ ಇದೆರಡನ್ನ ನಮಗೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥ. ನಾನು ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಇಲ್ಲಿನ 9ನೇ ತರಗತಿಯ ವಿದ್ಯಾರ್ಥಿನಿ. Hello everyone, I am Jocelyn Sequeira from class 9th from Raj Academy CBSE school. ಓಕೆ, ನಿಮಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ನಮ್ಮ ಜೊತೆಗೆ ಭಾಗವಹಿಸ್ತಾ ಇರುವಂತಹ ಎರಡನೇ ತಂಡ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಸ್ವಾಗತ. ನಿಮ್ಮ ಹೆಸರು ಮತ್ತೆ ಕ್ಲಾಸ್? My name is Prarthana Sohani Mabin, studying in class 10th. Hello everyone, my name is Aisha Muskan. I'm from class 10th from Don Bosco English Medium School, Shirva. ಫ್ಯಾಂಟಾಸ್ಟಿಕ್. ನಿಮಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ವಿ. ನಮ್ಮ ಜೊತೆಗೆ ಭಾಗವಹಿಸ್ತಾ ಇರುವಂತಹ 3ನೇ ತಂಡ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ನಿಮಗೆ ಪ್ರೀತಿಯಿಂದ ಸ್ವಾಗತ. ನಿಮ್ಮ ಹೆಸರು ಮತ್ತೆ ಕ್ಲಾಸ್ಗಳನ್ನ ಹೇಳಿ. My name is Preksha. I am studying in class 10th. My name is Prajna Pirav. I am also studying in class 10th. We are from Popular Bunds English Medium High School. ಓಕೆ, ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ 10ನೇ ತರಗತಿ ವಿದ್ಯಾರ್ಥಿಗಳು. ಇವರು ಫಸ್ಟ್ ರೌಂಡ್ ಅನ್ನ ಬಹಳ ಚೆನ್ನಾಗಿ ಮುಗಿಸ್ಕೊಂಡು ಈಗ ಎರಡನೇ ರೌಂಡ್ ಅಲ್ಲಿ ತಮ್ಮ ಅದೃಷ್ಟವನ್ನ ಚೆಕ್ ಮಾಡಲಿಕ್ಕೆ ಬಂದಿರುವವರು. ಈ ಎರಡನೇ ಹಂತದ ಸ್ಪರ್ಧೆಗಳನ್ನು ಆರಂಭಿಸುವಾಗ ಇಲ್ಲಿ ಹೊಸ 3 ರೌಂಡ್ಗಳೊಂದಿಗೆ ನಾವು ಬಂದಿರುವಂತದ್ದು. ಸೊ ಮೊದಲನೇ ರೌಂಡ್ ಅನ್ನ ನಾವು ಆರಂಭಿಸ್ತೇವೆ. ರೆಡಿ ಇದ್ದೀರಲ್ಲ? ಸ್ಟಾರ್ಟ್ ಮಾಡುವಲ್ಲ? ಸೊ ಮೊದಲನೇ ರೌಂಡ್ ಬರ್ತಾ ಇದೆ, ಅಂತರ ಮುಕುಡ. ಈ ರೌಂಡ್ ಅಲ್ಲಿ ನಾವು ಒಂದು ಹಾಡಿನ ಪ್ಯಾರಾಗ್ರಾಫ್ ಅನ್ನ, ನಾವು ಅದರ ಚರಣವನ್ನ ಪ್ಲೇ ಮಾಡ್ತೇವೆ. ಆ ಆಡಿಯೋ ಪ್ಲೇ ಆಗ್ತದೆ. ಆ ಆಡಿಯೋವನ್ನ ನೀವು ಸ್ಪಷ್ಟವಾಗಿ ಕೇಳಿ ಅದರ ಆರಂಭದ ಸಾಲು ಹೇಗೆ ಅನ್ನೋದನ್ನ ನೀವು ಹಾಡಬೇಕು. ಅಂದ್ರೆ ಅದರ ಪಲ್ಲವಿಯನ್ನ ನೀವು ಹಾಡಬೇಕಾಗುತ್ತೆ. ಹಾಡು ನೀವು ಕೇಳಿರುವಂಥದ್ದೇ ಆಗಿರುತ್ತೆ. ಎಲ್ಲೋ ಯಾವತ್ತೋ ಒಂದು ಕೇಳಿರುವಂತಹ ಹಾಡಾಗಿರ್ಬೋದು. ಕನ್ನಡದ 3 ಹಾಡು ಮತ್ತೆ ಹಿಂದಿಯ 3 ಹಾಡು ಬರುತ್ತೆ. ಈ ಹಾಡನ್ನ ನೀವು ಕರೆಕ್ಟಾಗಿ ಗುರುತಿಸಿ ಹಾಡುವಂಥದ್ದು ಮುಖ್ಯ. ಆ ಹಾಡಿನ ಯಾವುದೋ ಒಂದು ಸಾಲಲ್ಲ, ಆರಂಭದಿಂದ ಹೇಗೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನೇ ನೀವು ಹಾಡಬೇಕಾಗುತ್ತೆ. ಸರಿಯಾಗಿ ಹಾಡಿದ್ರೆ 10 ಅಂಕ ಬರುತ್ತೆ. ಒಂದ್ ವೇಳೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಪಾಸ್ ಆಯ್ತು, ಬೇರೆ ಟೀಮ್ನವ್ರು ಹಾಡಿದ್ರು ಅಂತ ಹೇಳಿದ್ರೆ 5 ಅಂಕ ಬರುತ್ತೆ. ಸೊ ರೆಡಿ ಇದ್ದೀರಲ್ಲ? ಮೊದಲ 3 ಹಾಡುಗಳು ಕನ್ನಡ ಹಾಡುಗಳು ಆಗಿರುತ್ತೆ ಅಂತರ ಮುಕುಡದಲ್ಲಿ. ಸೊ ಮೊದಲನೇ ಕ್ವಶನ್ ಹಾಗಾದ್ರೆ ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ನಿಮ್ಗೋಸ್ಕರ ಒಂದು ಕನ್ನಡ ಹಾಡು ರೆಡಿ ಇದೆ. ಆಡಿಯೋ ಬರುತ್ತೆ, ಕೇಳ್ಕೊಂಡು ಬರೋಣ. ಅದೇನೋ ಮಿಂಚು ಆ ಕಣ್ಣಲ್ಲಿ, ಹೆಜ್ಜೆನ ಹಿಂಡು ಸರದಿಯಲಿ ಒದ್ದಾಡುತ್ತಾವೆ ಆ ತುಟಿಯಲಿ. ಓಕೆ, ತುಂಬಾ ಚಂದದ ಹಾಡು, ಮೆಲೋಡಿಯಸ್, ಹಾರ್ಟ್ಗೆ ಹಿಟ್ಟಾಗುವಂತ ಹಾಡಿದು. ಕೇಳಿರ್ತೀರಪ್ಪ, ಖಂಡಿತವಾಗ್ಲೂ ಕೇಳಿರ್ತೀರ. ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡೋಣ. ಗೊತ್ತಿಲ್ಲ. ಪಾಸ್ ಮಾಡ್ತೇನೆ ಹಾಗಾದ್ರೆ. ಓಕೆ, ಕ್ವಶನ್ ಪಾಸ್ ಆಗುತ್ತೆ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ ಪಾಸ್ ಆಗಿದೆ. ಓಕೆ, ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಅವಳ ಒಲವನಗೆ ಅವಳ ಮುಗಸಿರಿಗೆ ಅಂದದ ಬಿಂದಿಗೆ. ಗೆಸ್ ಮಾಡಿದ್ರಾ? ನಿಜ ಇರ್ಬೋದು. ನೋಡು, ಒರಿಜಿನಲ್ ಆಡಿಯೋನೇ ಪ್ಲೇ ಮಾಡ್ತೇನೆ, ಯಾಕಂದ್ರೆ ಯಾರಿಗಿನ್ನು ಕೇಳಲಿಕ್ಕಿಲ್ಲ. ಹೌದಾ ಅಲ್ವಾ ಅಂತ ಚೆಕ್ ಮಾಡೋಣ. ಅವಳ ಮುಗಸಿರಿಗೆ ಅಂದದ ಬಿಂದಿಗೆ. ಓಕೆ, ಫೈನ್. ಸೊ ರೈಟ್ ಆನ್ಸರ್. 5 ಅಂಕಗಳನ್ನು ಪಡ್ಕೊಳ್ತೀರಿ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ನೀವು ಯಾರು ಹಾಡಿದ್ದು ಇದು ಹಾಡು?
ರಾಜೇಶ್ ಕೃಷ್ಣನ್, ಅಫ್ಕೋರ್ಸ್ ಅಷ್ಟು ಒಳ್ಳೆ ವಾಯ್ಸ್ ಕನ್ನಡದಲ್ಲಿ ರಾಜೇಶ್ ಕೃಷ್ಣನ್ ಅವರದೇ. ಸೊ 5 ಅಂಕ ಬಂದಿದೆ ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ. ಈಗ ಡೈರೆಕ್ಟ್ ಕ್ವಶನ್ ಇರುವಂತದ್ದು ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ನಿಮ್ಮ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾ ಓಡು ರೈಲು ಬದುಕಿನಲ್ಲಿ ಅವರಿಗಾಗಿ. ಓಕೆ, ಇದು ರೊಮ್ಯಾಂಟಿಕ್ ಹಾಡು. ಆಕ್ಚುಲಿ ಈ ಹಾಡಿಗೆ ಇಂಗ್ಲಿಷ್ ಹಾಡಿನ ಜೊತೆಗೆ ಒಂದು ಲಿಂಕ್ ಇದೆ ಒಳ್ಳೆ. ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗಲ್ಲ, ನಾನು ಪಾಸ್ ಮಾಡ್ತೇನೆ. ಓಕೆ, ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ನಾನೇನು ಹೇಳೋದಿಲ್ಲ, ಆಡಿಯೋ ಕೇಳುವ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಫ್ಯಾಂಟಾಸ್ಟಿಕ್. ಕನ್ನಡ ತುಂಬಾ ಸ್ಟ್ರಾಂಗ್ ಝೋನ್ ಅಂತ ಅನಿಸ್ತಾ ಇದೆ ನಿಮ್ದು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂದ್ರೆ ಟೈಟಾನಿಕ್ ಆ ಒರಿಜಿನಲ್ ಹಾಡೇನು ಬಂದಿತ್ತು, ಆ ಹಾಡಿನ ಇನ್ಸ್ಪೈರ್ ಆಗಿರುವಂತ ಒಂದು ರೀತಿಯ ಹಾಡಿದು. ಎನಿವೇಸ್ ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ಮತ್ತೆ 5 ಅಂಕ ಬಂದಿದೆ. ಸೊ 2 ಕ್ವಶನ್ ಪಾಸ್ ಅನ್ನ ನೀವು ಗ್ರಾಬ್ ಮಾಡ್ಕೊಂಡಿದ್ದೀರಿ. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್, ನೀವಿಲ್ಲಿ 10 ಅಂಕ ಪಡೀಲಿಕ್ಕೆ ಅವಕಾಶ ಇದೆ. ಸೊ ನಿಮ್ಗಾಗಿ ಆಡಿಯೋ ಬರ್ತಾ ಇದೆ, ಕೇಳುವ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿಯೋರುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ನಾವು ಓದಲಿ, ಇದು ಓದು ಓಲೆಯಲ್ಲ ಬರೆದು ನನ್ನ ಜೀವನದಲ್ಲಿ ಎಂದುಕೋ ನಿನ್ನ ಮನದ ಮನೆಗೆ. ಓಕೆ, ಇದೊಂಥರ ಹೇಗೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಒಳ್ಳೆ ಹಾಡುಗಳನ್ನು ಇಷ್ಟಪಡುವವ್ರಿಗೆ ಈ ಹಾಡು ಗೊತ್ತೇ ಇರುತ್ತೆ. ಯಾವ ಹಾಡಿದು? ಹಾಡಿನ ಆರಂಭ ಬೇಕು ನಮ್ಗೆ. ಸಮಯ ಓಡುತ್ತೆ. ಪಾಸ್ ಮಾಡ್ಬೇಕಾ? ಓಕೆ, ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ. ಆಗಿಂದ ಆಡಿಯೋ ಹೇಳ್ತಾ ಇದ್ದೀರಿ, ನೋಡೋಣ. ಓ ಜೀವವೇ ಇಲ್ಲ, ಎಕ್ಸಾಕ್ಟ್ ಆದಂತ ಆನ್ಸರ್ ನಂಗೆ ಬರ್ಲಿಲ್ಲ. ಸೊ ನಾನು ಕನ್ಸಿಡರ್ ಮಾಡಲ್ಲ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ಇಲ್ಲ, ಪಾಸ್ ಆಗಿ ಬಂದಾಗ ಹೆಚ್ಚು ಅಂಕ ಇಲ್ಲ. ಪಾಸ್. ಓಕೆ, ಸೊ ಇಲ್ಲಿ ಈಗ ಹಾಗಾದ್ರೆ ಕ್ವಶನ್ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒರಿಜಿನಲ್ ಹಾಡು, ಒರಿಜಿನಲ್ ಎಕ್ಸಾಕ್ಟ್ಲಿ ಹೇಗಿದೆ ಅಂತ ಕೇಳುವ. ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ. ಕೇಳಿದಿರಾ ಈ ಹಾಡು? ಕೇಳಿದಿರಲ್ಲ? ಖಂಡಿತವಾಗಿ ಕೇಳಿರ್ತೀರ, ಯಾಕಂದ್ರೆ ಕನ್ನಡ ಹಾಡದಲ್ಲಿ ಬಹಳ ಪಾಪ್ಯುಲರ್ ಹಾಡು ಇದು. SPB ಅವ್ರು ಹಾಡಿರುವಂಥದ್ದು. ಎನಿವೇಸ್, ಸೊ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಇರ್ಲಿ, ನಿಮ್ಮ ಸ್ಟ್ರಾಂಗ್ ಝೋನು ಅಂದ್ರೆ ಹಿಂದಿಗೆ ಬರೋಣ. ಈಗ ಕೆಲವರು ಕನ್ನಡದಲ್ಲಿ ಬಹಳ ಚೆನ್ನಾಗಿದ್ದೀರಿ, ಕೆಲವರು ಹಿಂದಿಯಲ್ಲಿ ಬಹಳ ಚೆನ್ನಾಗಿದ್ದೀರಿ ಅಂತ ನೀವು ಗೊತ್ತಾಗ್ತದೆ ನೋಡುವಾಗ. ಈಗ ಹಿಂದಿ ಮತ್ತೆ ನಾವು ವಾಪಸ್ ಬರ್ತೇವೆ, ಅಂದ್ರೆ ನಿಮ್ಮಿಂದ ಆರಂಭ ಆಗ್ತದೆ. ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ರೆಡಿ ಇದ್ದೀರಲ್ಲ ಹಿಂದಿ ಹಾಡು ಕೇಳಲಿಕ್ಕೆ? ಸೊ ನಿಮ್ಮ ಹಿಂದಿ ಹಾಡಿನ ಪ್ಯಾರಾಗ್ರಾಫ್ ಬರ್ತಾ ಇದೆ. ಓಕೆ, ಹಾಡು ಬಂದಿದೆ. ಇದು ಹಾಡು ಹೇಗಿದೆ ಅಂತ ಹೇಳಿದ್ರೆ, ನೀವು ಒಂದ್ ವೇಳೆ ಹಾಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಪಶ್ಚಾತ್ತಾಪ ಪಡ್ತೀರಾ. ಹಾಗೆ ಏನಾದ್ರು ಐಡಿಯಾ? ಸ್ವಲ್ಪ ಹಳೆ ಹಾಡೆ, ಇಲ್ಲಾಂದ್ರೆ ಪಾಸ್ ಮಾಡ್ತೇನೆ ನಾನು. ಪಾಸ್ ಆಗ್ತದೆ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ಪಾಸ್ ಆಗಿದೆ, ಹಾಗಾಗಿ ಹೆಚ್ಚು ಸಮಯ ಇಲ್ಲ, ಬೇಗ ಹೇಳ್ಬೇಕು. ಪಾಸಾ? ಓಕೆ, ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ. ಯಾವ ಹಾಡಿದು?
ಇಲ್ಲಾಂದ್ರೆ ಪಾಸ್ ಮಾಡ್ತೇನೆ. ಎನಿ ಐಡಿಯಾ ಈ ಹಾಡು ಕೇಳಿರ್ತೀರಾ? ಪಾಸ್. ಪಾಸ್. ಓಕೆ, ಹಾಗಾದ್ರೆ ಒರಿಜಿನಲ್ ಟ್ರ್ಯಾಕ್ ಯಾವುದು, ಅದರ ಆರಂಭದ ಸಾಲು ಹೇಗಿದೆ ಕೇಳುವ. ಇಸ್ಕಿ ಅದ ಮೇರಿ ದಿಲ್ಲೇ ಗೈ ಈ ಪೋರಿ. ಕೇಳಿದ್ದೀರಾ ಹಾಡು? ಈ ಆಲ್ಮೋಸ್ಟ್ ಎಲ್ಲ ಮದ್ವೆಗೆಲ್ಲ ಹೋದಾಗ ಡ್ಯಾನ್ಸ್ ಎಲ್ಲ ಮಾಡಿರ್ತಾರೆ, ಕೇಳಿರ್ತೀರ ಈ ಹಾಡು. ಒರಿಜಿನಲಿ ಹಿಂದಿ ಈ ಒಂದು ಸಿನಿಮಾದಲ್ಲಿ ಈ ಹಾಡು ಇದೆ, ಸ್ವಲ್ಪ ಹಳೆ ಹಾಡು. ಅಂದರೆ ಬೀಚ್ ಸೈಡಲ್ಲಿ ಅವರೆಲ್ಲ ಡ್ಯಾನ್ಸ್ ಮಾಡೋ ಆ್ಯಕ್ಚುಲಿ ಹಾಡೋದು ಒರಿಜಿನಲ್ ಹಾಡು. ಓಕೆ, ಎನಿವೇಸ್ ಬರಲಿಲ್ಲ ನಿಮಗೆ ಆನ್ಸರ್, ಹೊಳಿಲಿಲ್ಲ, ಪರವಾಗಿಲ್ಲ. ಹಾಡು ಮಾತ್ರ ಪಾಪ್ಯುಲರ್ ಹಾಡೇ. ಈಗ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ ನಿಮಗೋಸ್ಕರ ಒಂದು ಡೈರೆಕ್ಟ್ ಆಗಿರುವಂಥ ಹಿಂದಿ ಹಾಡು ರೆಡಿ ಇದೆ, ಕೇಳುವ. मेरे दिल के पागलपन की और सीमा क्या है, यूं तो तू है मेरी छाया, तुझ में तेरा क्या है, मैं हूँ गगन तू है ज़मीं, अधूरी सी मेरे बिना. ಓಕೆ, ಇದು ಹಾಡು ತುಂಬ ಪಾಪ್ಯುಲರ್ ಅಂತಲ್ಲ, ಸ್ವಲ್ಪ ಹಳೆ ಹಾಡೆ. ಬಟ್ ಅದರ ಆರಂಭದ ಸಾಲುಗಳು ಮತ್ತೆ ಇವರು ಸಿಂಗರ್, ಇವರು ಆಕ್ಚುಲಿ ತುಂಬ ಡಿಫ್ರೆಂಟ್ ಸಿಂಗರ್ ಹಿಂದಿಯಲ್ಲಿ. ಹೊಳಿತಾ ಇಲ್ಲ? ಪಾಸಾ? ಓಕೆ, ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಪಾಸ್. ಪಾಸ್ ಆಗಿದೆ. ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ಪಾಸ್ ಮಾಡೋಣ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಈಗ ಅದು ಯಾವ ಹಾಡು ಅಂತ ಕೇಳುವ. ಓಕೆ, ಫೈನ್. ಸೊ ಈ ಹಾಡು ನಿಮ್ಗೆ ಗೊತ್ತಾಗ್ಲಿಲ್ಲ. ಲಕ್ಕಿ ಆಲಿ ಅಂತ ಇವರು ಸಿಂಗರ್, ಹಿಂದಿಯಲ್ಲಿ ಒಳ್ಳೆ ಸಿಂಗರ್ ಇವರು, ಲಕ್ಕಿ ಆಲಿ ಅಂತ. ತುಂಬ ರೇರ್ ಹಾಡುಗಳನ್ನು ಹಾಡಿದ್ದು, ಬಟ್ ಹಾಡಿದ್ದೆಲ್ಲ ಹಿಟ್ಟೆ. ತುಂಬ ಹಳೆ ಹಾಡು, ಅಂದರೆ ನಿಮ್ಮ ಜನ್ರೇಷನ್ ಹಾಡಲ್ಲ ಇದು. ಸಾಧಾರಣ ಒಂದು 90s 2000 ಸಮ್ವೇರ್ ಎಲ್ಲೋ ಬಂದಿತ್ತು ಹಾಡು. ಎನಿವೇಸ್, ಟಫ್ ಲಕ್ ಇತ್ತು ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಸ್ಕೂಲ್ ಶಿರ್ವ. ಈಗ ಲಾಸ್ಟ್, ಈ ರೌಂಡ್ನ ಲಾಸ್ಟ್ ಕ್ವಶನ್. ಅಂದರೆ ಡೈರೆಕ್ಟ್ ಇಲ್ಲಿ ಯಾರೂ ಹಾಡಲಿಲ್ಲ, ಇಲ್ಲಿವರೆಗೆ ಗೆಸ್ ಮಾಡ್ಲಿಕ್ಕೆ ಆಗಲಿಲ್ಲ. 2 ಪಾಸ್ ಬಂದಿತ್ತು ಬಿಸ್ಟ್ರೆ. ಈಗ ನಿಮ್ಗೊಂದು ಅವಕಾಶ ಇದೆ ರಾಜ್ ಅಕಾಡೆಮಿಗೆ. ಸೊ ರೆಡಿ ಇದ್ದೀರಾ? ನಿಮ್ಮ ಹಾಡು ಪ್ಲೇ ಆಗುತ್ತೆ. चांद पे भी है जमाए कदम, दरिया में भी घर है बनाया, पर क्या तूने एक रोते हुए इंसान को है हंसना सिखाया. ಓಕೆ, ಕೇಳಲಿಲ್ಲ ಈ ಹಾಡು ಕೇಳಲಿಲ್ಲ. ಇದಂತೂ ಹಳೆ ಹಾಡಲ್ಲ, ತುಂಬ ಹಳೆ ಹಾಡಂತೂ ಅಲ್ವೇ ಅಲ್ಲ. ರಾಜ್ ಅಕಾಡೆಮಿ ಹೊಳಿತಾ ಇಲ್ಲ. ಏನ್ ಮಾಡೋಣ? ಪಾಸ್ ಮಾಡೋಣ. ಓಕೆ, ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ಪಾಸ್ ಮಾಡ್ಬೇಕಂತೆ. ಓಕೆ, ಸೊ ಈಗ ಲಾಸ್ಟ್ ಅವಕಾಶ ಇರೋದು ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ಪಾಸ್. ಹಾಗಾದ್ರೆ ಹಾಡು ಯಾವುದು ಕೇಳುವ. ಓಕೆ ಸರ್, ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಇದು ಹೃತಿಕ್ ರೋಷನ್ ಅವರ ಸಿನಿಮಾ, ಕ್ರಿಶ್ ಸಿನಿಮಾ. ಆಕ್ಚುಲಿ ಸಿನಿಮಾ ವಾಸ್ ಅ ಬ್ಲಾಕ್ ಬಾಸ್ಟರ್, ನಿಮ್ಗೆ ಗೊತ್ತಿದೆ ಸಿನಿಮಾ ಬ್ಲಾಕ್ ಬಾಸ್ಟರ್. ಅದರ ದಿಲ್ ನಾ ದಿಯಾ ಆ ಒಂದು ಹಾಡು. ಎನಿವೇಸ್, ಟಫ್ ಲಕ್. ಯಾಕಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಸ್ಪರ್ಧೆಗಳು ಕಷ್ಟ ಆಗ್ತಾ ಬರ್ತದೆ. ಹಾಗಂತ ತುಂಬಾ ಕಷ್ಟ ಇರೋದಿಲ್ಲ. ಕೆಲವೊಂದು ಹಾಡುಗಳನ್ನು ನೀವು ಕೇಳಿರ್ತೀರಾ, ಕೆಲವೊಂದು ಹಾಡುಗಳನ್ನು ಕರೆಕ್ಟ್ ಆಗಿ ಗೆಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಎನಿವೇಸ್, ಪರವಾಗಿಲ್ಲ, ಇನ್ನೂ 2 ರೌಂಡ್ ಇದೆ, ಇನ್ನೂ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಸೊ ಫಸ್ಟ್ ರೌಂಡ್ ಅನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಸ್ಟ್ ರೌಂಡ್ ಮುಗಿಯುವಾಗ ವೀಕ್ಷಕರೇ,
ಇವರು ಪಡ್ಕೊಂಡಿರೋ ಅಂಕಗಳು ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಅಕೌಂಟ್ ಓಪನ್ ಆಗ್ಲಿಲ್ಲ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ ಅವರದ್ದು ಅಕೌಂಟ್ ಓಪನ್ ಆಗ್ಲಿಲ್ಲ, ಅವರು ಖಂಡಿತ ಮಾಡಿಯೇ ಮಾಡ್ತಾರೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಜ್ಪೆ, ನೀವು 10 ಅಂಕ ಅಂದ್ರೆ 2 ಪಾಸ್, ಕನ್ನಡದ 2 ಪಾಸ್ಗಳನ್ನ ನೀವು ಹಿಡ್ಕೊಂಡದ್ರಿಂದ 10 ಅಂಕಗಳೊಂದಿಗೆ ಈ ರೌಂಡ್ ಅನ್ನ ಮುಗಿಸ್ತಾ ಇದ್ರಿ. ಸೊ ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ನಾವು ಫಸ್ಟ್ ರೌಂಡ್ ಅನ್ನ ಮುಗಿಸಿ ಈಗ 2ನೇ ರೌಂಡಿಗೆ ನಾವು ಹೋಗುವ. 2ನೇ ರೌಂಡ್ ಬರ್ತಾ ಇದೆ, ಮ್ಯೂಟೆಡ್ ಮೆಲೋಡೀಸ್. ಸೊ ಈ ರೌಂಡ್ ಅಲ್ಲಿ ನಾವು ಒಂದು ಹಾಡಿನ ವಿಜುವಲ್ ಅನ್ನ, ಅಂದ್ರೆ ಮ್ಯೂಟ್ ಆಗಿರುತ್ತೆ, ಹಾಡು ಕೇಳಿಸಲ್ಲ ನಿಮ್ಗೆ, ಬರೀ ವಿಜುವಲ್ ಮಾತ್ರ ಬರ್ತಾ ಇರುತ್ತೆ ಸ್ಕ್ರೀನ್ ಅಲ್ಲಿ. ಆ ವಿಜುವಲ್ ಅನ್ನ ನೋಡಿ ನೀವು ಆ ಹಾಡು ಯಾವುದು ಅಂತ ಗುರುತಿಸಿ ಹಾಡಬೇಕು. ಸೊ ಇಲ್ಲಿ ಹಾಡು ನೀವು ಕೇಳೋದು ಮಾತ್ರ ಅಲ್ಲ, ಹಾಡಿನ ವಿಡಿಯೋ ನೋಡ್ಲಿಕ್ಕೆ ಇಷ್ಟಪಟ್ಟೇ ಇರ್ತೀರಾ, ಟಿವಿ ಚಾನೆಲ್ಗಳಲ್ಲೂ ನೋಡ್ತಾ ಇರ್ತೀರಾ, ಹಾಡುಗಳನ್ನು ನೋಡ್ತಾ ಇರ್ತೀರಾ ಮೊಬೈಲ್ ಫೋನ್ಗಳಲ್ಲಿ. ಅದು ಈಗ ನಿಮಗೆ ಆಡಿಯೋ ಕೇಳಿಸಲ್ಲ, ಬರೀ ವಿಜುವಲ್ ಮಾತ್ರ ಕೇಳುತ್ತೆ. ಸೊ ಸರಿಯಾಗಿ ವಿಜುವಲ್ ಅನ್ನು ಗುರುತಿಸಿದ್ರೆ ನಿಮಗೆ 10 ಅಂಕ ಬರುತ್ತೆ. ಒಂದು ವೇಳೆ ಪಾಸ್ ಆದ್ರೆ 5 ಅಂಕ ಬರುತ್ತೆ. ಇಲ್ಲಿ ಕೂಡ ಹಾಡಬೇಕು, ಬರೀ ಗುರುತಿಸೋದು ಮಾತ್ರ ಅಲ್ಲ, ಹಾಡುವಂಥದ್ದು ಬಹಳ ಮುಖ್ಯ. ಸರಿ ಅಲ್ವಾ? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಬೇಕು. ನಿಮ್ಮ ಲಕ್ ಚೆನ್ನಾಗಿದ್ರೆ ಕೆಲವೊಂದು ಹಾಡು ಡೈರೆಕ್ಟ್ ಆಗಿ ಆರಂಭದಿಂದಲೇ ಬರುತ್ತೆ ವಿಜುವಲ್, ಕೆಲವೊಂದು ಮಧ್ಯದಿಂದ ಬರುತ್ತೆ. ಯಾಕಂದ್ರೆ ಕೆಲವೊಂದು ಪಾಪ್ಯುಲರ್ ಸಾಂಗ್ಸ್ ಮೇಲೆ ಡಿಪೆಂಡ್ ಆಗಿದ್ಕೊಂಡು, ಬಟ್ ನಿಮ್ಮ ಲಕ್ ಕೆಲವೊಂದು ಸರ್ತಿ. ಸರಿನಾ? ಸೊ ನಿಮ್ಮ ಲಕ್ ಚೆನ್ನಾಗಿರಲಿ, ನಿಮ್ಗೆಲ್ಲರಿಗೂ ಒಳ್ಳೆ ಮಾರ್ಕ್ ಬರಲಿ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಫಸ್ಟ್ಗೆ 3 ಕನ್ನಡ ಹಾಡು ಬರೋದ್ರಿಂದ ಫಸ್ಟ್ ಕನ್ನಡ ಹಾಡಿನ ವಿಜುವಲ್ ಸ್ಕ್ರೀನ್ ಮೇಲೆ ಬರ್ಲಿಕ್ಕೆ ರೆಡಿ ಇದೆ. ಸ್ಕ್ರೀನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ. ಈ ಹಾಡು ನೋಡಿರ್ತೀರಾ, ಆಕ್ಟರ್ ಅಂತೂ ಗೊತ್ತು ನಿಮ್ಗೆ. ಯಾವ ಹಾಡಿದು? ಕೊಡಗಾನ ಕೋಳಿ ನುಂಗಿತ ನೋಡಮ್ಮ ತಂಗಿ, ಕೊಡಗಾನ ಕೋಳಿ ನುಂಗಿತ. ಇದು ನೀವು ಗೆಸ್ ಮಾಡಿದ್ರಿಂದ ಇದು ಸರಿಯಾದಂತ ಆನ್ಸರ್ ಅಲ್ಲ. ಸರಿಯಾದಂತ ಆನ್ಸರ್ ಅಲ್ಲ. ಇದು ಪಾಸ್ ಆಗಿದೆ ಈಗ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ. ಪಾಸ್ ಆಗಿದೆ ಹೆಚ್ಚು. ತಾತಯ್ಯ ತಾತಯ್ಯ ಓ ಅದ ಕನ್ನಡ ಹಾಡಿದು, ಕನ್ನಡ ಅದಲ್ಲ. ಗೆಸ್ ಮಾಡಿದ್ರಿ, ಪರವಾಗಿಲ್ಲ. ಈಗ ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೊಂದು ಅವಕಾಶ ಇದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿ ತೆರ ನಿರಿ ಸೂರ್ಯ ಬಂದ. ಓಕೆ, ನೀವೇನೋ ಒಂದು ಹಾಡು ಹಾಡಿದಿರಲ್ಲ, ಅದೇ ಹಾಡು ಹೌದಾ ಅಲ್ವಾ ಅಂತ ನೋಡ್ಕೊಂಡು ಬರೋಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ. ಓಕೆ, ರೈಟ್ ಆನ್ಸರ್. ಮತ್ತೊಂದು ಪಾಸ್ ಕ್ವಶನ್ ಇಂದ ಅಂಕವನ್ನ ಪಡ್ಕೊಳ್ತಾ ಇದ್ದಾರೆ ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. 5 ಅಂಕ ಬಂದಿದೆ, ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ನ 2ನೇ ಕನ್ನಡ ಹಾಡು, ಅಂದ್ರೆ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ ನಿಮ್ಗೋಸ್ಕರ ಸ್ಕ್ರೀನ್ ಮೇಲೆ ವಿಜುವಲ್ ಬರ್ತಾ ಇದೆ. ಓಕೆ, ಸೊ ವಿಜುವಲ್ ಬಂದಿದೆ ಸ್ಕ್ರೀನ್ ಮೇಲೆ. ಹಳತಂತೂ ಅಲ್ಲ ಅಂತ ಗೊತ್ತಾಗ್ತಾ ಇದೆ ನೋಡುವಾಗ, ಹೌದಲ್ಲ? ಇಲ್ಲ, ಅದು ಗೆಸ್, ಪರವಾಗಿಲ್ಲ. ಗೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇದು ಕರೆಕ್ಟ್ ಆದಂತ ಆನ್ಸರ್ ಅಲ್ಲ ಅಷ್ಟೇ, ಪಾಸ್ ಆಗುತ್ತೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಸರಿ ಇರ್ಬೋದಾ? ವಿಜುವಲ್ ನೋಡುವ, ವಿಜುವಲ್ ನೋಡಿ ಕನ್ಫರ್ಮ್ ಮಾಡೋ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು. ಓಕೆ, ಮತ್ತೊಂದು
ಪಾಸ್ ಕ್ವಶನ್ ಅಂಕ ಬಂದಿದೆ. 5 ಅಂಕಗಳು ಬಂದಿದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕಂಗ್ರ್ಯಾಚುಲೇಷನ್ಸ್. ಸೊ ಹಠವಾದಿ ಸಿನಿಮಾದು, ರವಿಚಂದ್ರನ್ ಅವರ ಸಿನಿಮಾದು ಒಳ್ಳೆ ಹಾಡು. ಎನಿವೇಸ್ ಕರೆಕ್ಟಾಗಿ ಗುರುತಿಸಿದ್ದೀರಾ. ಆಗ್ಲೂ ಕೂಡ 2 ಪಾಸ್ ಆಗಿ ಬಂದಂತ ಅಂಕಗಳನ್ನ ನೀವೇ ಪಡ್ಕೊಂಡಿದ್ರಿ. ಈಗಲೂ ಈ ರೌಂಡಲ್ಲೂ 2 ಕನ್ನಡ ಪಾಸ್ ನಿಮ್ಗೇನೆ ಬಂತು. ಬಟ್ ನಿಮ್ಮ ಡೈರೆಕ್ಟ್ ಕ್ವಶನ್, ಅದಕ್ಕೆ ನೀವು ಆನ್ಸರ್ ಮಾಡ್ತೀರಾ ಇಲ್ವಾ ನೋಡೋಣ. ಸೊ ನಿಮ್ಗಾಗಿ ಡೈರೆಕ್ಟ್ ಕ್ವಶನ್ ನ ವಿಜುವಲ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಸೊ ವಿಜುವಲ್ ಬಂದಿದೆ. ಈಗ ಇದು ವಿಜುವಲ್ ಯಾವ ಹಾಡಿದ್ದು ಗೊತ್ತಿದ್ಯಾ? ಪಾಸ್ ಮಾಡ್ಬೇಕಾ ಹಾಗಾದ್ರೆ? ಓಕೆ, ಗೊತ್ತಿಲ್ಲ ಅಂತ ಹೇಳಿದಾರೆ. ಅವರೇ ಗೊತ್ತಿಲ್ಲ ಅಂದ್ರೆ ಏನು ಅಂತ ಈ ರಾಜ್ ಅಕಾಡೆಮಿ ಅವ್ರು ನಾವು ಬಿಡೋದಿಲ್ಲ ಅಂತ. ನೋಡೋಣ. ಗೊತ್ತಿಲ್ಲ, ಪಾಸ್. ಓಕೆ, ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಶಿರ್ವಾ. ಎನಿ ಐಡಿಯಾ? ಗೆಸ್ ಮಾಡೋದ್ರಲ್ಲಿ ಯಾರು ಸೋಲೋದಿಲ್ಲ. ಪಾಸ್ ಆಗಿದೆ, ಹೆಚ್ಚು ಟೈಮ್ ಕೊಡ್ಲಿಕ್ಕಾಗಲ್ಲ. ಗೊತ್ತಿಲ್ಲ, ಪಾಸ್ ಮಾಡ್ತೇನೆ. ಹಾಗಾದ್ರೆ ಯಾವ ಹಾಡು ಅಂತ ನೋಡ್ಕೊಂಡ್ ಬರೋಣ. ರೋಡಿಗಿಳಿ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ, ರೋಡಿಗಿಳಿ. ಎಷ್ಟು ಜನ ಹಾಡು ಕೇಳಿದ್ರಿ ಈ ಹಾಡನ್ನ? ಹಾಡು ಕೇಳಿದಿರಾ ಹಾಗಾದ್ರೆ? ಸೊ ಗುರ್ತಿಸ್ಲಿಕ್ಕೆ ಆಗ್ಲಿಲ್ಲ. ಎನಿವೇಸ್ ಪರವಾಗಿಲ್ಲ. ವಿಜುವಲ್ಸ್ ಕೆಲವೊಂದು ಸರ್ತಿ ಕನ್ಫ್ಯೂಸಿಂಗ್ ಆಗಿರುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಡುಗಳು ಆರಂಭದಿಂದಲೇ ವಿಜುವಲ್ಸ್ಗಳು ಬಂದಿತ್ತು. ಟಫ್ ಲಕ್ ಸ್ವಲ್ಪ. ಈಗ ಹಿಂದಿ ಹಾಡುಗಳ ಕಡೆಗೆ ಹೋಗಬೇಕು. ಆದರೆ ಹಿಂದಿ ಹಾಡುಗಳ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಸಣ್ಣದೊಂದು ವಿರಾಮ ಪಡ್ಕೊಂಡು ಕಾರ್ಯಕ್ರಮ ಮತ್ತೆ ಮುಂದುವರಿಸುವ. ದೈಜಿ ಅಂತ್ಯಾಕ್ಷರಿ ಮುಂದುವರಿಯುತ್ತೆ ಸಣ್ಣದೊಂದು ವಿರಾಮದ ನಂತರ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು. ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನ ಕೋರ್ತೇವೆ. ಬ್ರೇಕ್ಗಿಂತ ಹೋಗುವುದಕ್ಕಿಂತ ಮುಂಚೆ ನಾವು ಸೆಕೆಂಡ್ ರೌಂಡ್ ನ ಅರ್ಧದಲ್ಲಿದ್ದೆವು. ಸೊ ಅಲ್ಲಿ
ಸೆಕೆಂಡ್ ರೌಂಡ್ನ ವಿಜುವಲ್ ರೌಂಡಲ್ಲಿ ಕನ್ನಡದ ಹಾಡುಗಳ ಸಾಲೆಲ್ಲ ಮುಗ್ದಿತ್ತು. ಇನ್ನು ಬರುವಂಥದ್ದು ಹಿಂದಿ ವಿಜುವಲ್ಸ್. ಸೊ ಹಿಂದಿ ವಿಜುವಲ್ಸಿಂದ ನಾವು ಮುಂದುವರಿಸ್ತಾ ಹೋಗುವ. ಸೊ ನಿಮ್ಮ ಮುಖದಲ್ಲಿ ಖುಷಿ ಕಾಣ್ತಾ ಇದೆ, ಹಿಂದಿ ವಿಜುವಲ್ಸ್ ಬರುತ್ತೆ, ಇದು ನಮ್ಮದು ಅಂತ. ನೋಡೋಣ. ಸೊ ಫಸ್ಟ್ ಹಾಡು ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಬಜ್ಪೆ. ನಿಮಗೆ ಸ್ಕ್ರೀನ್ ಮೇಲೆ ವಿಜುವಲ್, ಹಿಂದಿ ಹಾಡಿನ ವಿಜುವಲ್ ಬರುತ್ತೆ. ವಿಜುವಲ್ ನೋಡಿ ಹಾಡು ಯಾವುದು ಅಂತ ಗುರುತಿಸಬೇಕು. ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ ಸ್ಕ್ರೀನ್ ಮೇಲೆ. ಈಗ ಹಾಡು ಯಾವುದಿದು? ಹಿಂದಿ. ಹಿಂದ್ಗಡೆಯವರು ಆರಾಮಕ್ಕಿದ್ದಾಗಿದೆ. ಪಾಸಾ? ಓಕೆ, ಸೊ ಪಾಸ್ ಆದ್ರೆ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ ನಿಮಗೆ ಬರುತ್ತೆ. ಯಾವ ಹಾಡಿದು? ಬೇಗ ಬೇಗ, ಸಮಯ ಹೋಗುತ್ತೆ. ಫಸ್ಟ್ ವರ್ಡ್ ಹಾಡಿದ್ರೆ ಅವ್ರಿಗೆ ಸುಲಭ ಆಗುತ್ತೆ, ನೀವು ಫಸ್ಟ್ ವರ್ಡ್ ಎತ್ಕೊಟ್ರೆ. ಪಾಸ್. ಓಕೆ ಫೈನ್. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ್. ಇಲ್ಲ, ಗೆಸ್ ಮಾಡ್ತೀರಾ, ಹಾಡ್ತೀರಾ? ಪಾಸ್. ಓಕೆ, ಯಾರು ಗುರುತಿಸ್ಲಿಲ್ಲ, ಗುರುತಿಸ್ಬೇಕಿತ್ತೇನೋ. ಯಾವ ಹಾಡು ಅಂತ ನೋಡ್ಕೊಂಡು ಬರೋಣ. ಹಾಡು ಕೇಳಿದಿರಿ, ಖಂಡಿತವಾಗ್ಲೂ ಕೇಳಿರ್ತೀರ. ಇದು ಗೋಲ್ಡನ್ ಹಿಟ್ಸ್. ಇದು ಒಂದು ಕಾಲದಲ್ಲಿ ಆ ಸಿನಿಮಾಗಳು ಒಂಥರ ಧೂಳೆಬ್ಬಿಸಿ ಹಾಕಿತ್ತು ಆಕ್ಚುಲಿ. ಎನಿವೇಸ್, ಟಫ್ ಲಕ್, ಗೊತ್ತಾಗ್ಲಿಲ್ಲ ಯಾವುದು ಅಂತ. ಈಗ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ, ನಿಮಗೆ ಹಿಂದಿ ಹಾಡಿನ ವಿಜುವಲ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಸೊ ವಿಜುವಲ್ ಬಂದಿದೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಬೇಕು, ಇದು ಹೀರೋ, ಈ ಹೀರೋಯಿನು, ಯಾವ ಲೊಕೇಶನ್, ಇದು ಯಾವ ಹಾಡು. ನಿಮ್ಗೆ ಅಷ್ಟು ಫ್ಲಾಶ್ ಆದ ಕೂಡಲೇ ವಿಜುವಲ್ ಲಿಂಕ್ ಆಗಿಬಿಡುತ್ತೆ ಆಡಿಯೋ ಜೊತೆಗೆ. ಪಾಸ್ ಮಾಡ್ಲಾ? ಪಾಸ್ ಆಗುತ್ತೆ. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ. ಹೇಳ್ಕೊಡ್ತಿದ್ದಾರೆ, ನೋಡೋಣ. ಮೇರಾ ದಿಲ್ ಯೇ ಪುಕಾರೆ ಆಜಾ. ಇಲ್ಲ, ಆಕ್ಚುಲಿ ನೀವು ಗೆಸ್ ಮಾಡಿದ್ರಿಂದ ಅದು ಕರೆಕ್ಟ್ ಆಗಿ ಬರಲಿಲ್ಲ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ, ನಿಮಗೆ ಪಾಸ್ ಆಗುತ್ತೆ. ಪಾಸ್. ಓಕೆ, ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಬಹಳ ಒಳ್ಳೆ ಹಾಡಿದೆ, ಬಟ್ ಈ ಹಾಡು ಕೂಡ ತುಂಬಾ ಪಾಪ್ಯುಲರ್ ಹಾಡೆ. ಯಾವ ಹಾಡು ಅಂತ ನೋಡ್ಕೊಂಡು ಬರೋಣ. आए हो मेरी जिंदगी में तुम बहार बनके, आए हो मेरी जिंदगी में तुम बहार बनके, आए हो. ಕೇಳಿಲ್ವಾ ಈ ಹಾಡು? ರಾಜಾ ಹಿಂದೂಸ್ತಾನಿ ಅಂತ ಸಿನಿಮಾ, ಅದು ಅದ್ಭುತ. ಎನಿವೇಸ್, ಹೊಳಿಲಿಲ್ಲ, ಅದು ಆ ಮೊಮೆಂಟಿಗೆ ಬೇಕಾದಾಗ ಬರಲ್ಲ. ಅದು ಸ್ಪರ್ಧೆ ಅಂದ್ರೆ ಹಾಗೇನೆ. ಸೊ ಈ ರೌಂಡ್ ಅಲ್ಲಿ ಕೊನೆ ಒಂದು ವಿಜುವಲ್ ಬಾಕಿ ಇದೆ, ಅದು ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ. ನಿಮ್ಗಾಗ್ಬರುತ್ತೆ, ನನ್ಗೆ ಗೊತ್ತಿಲ್ಲ ಟಫ್ ಇದೆಯಾ ಈಸಿ ಇದೆಯಾ ಅಂತ, ಬಟ್ ವಿಜುವಲ್ ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಾಗಿದೆ. ಈ ಹೀರೋಯಿನ್ ಯಾವ ಪಾಪ್ಯುಲರ್ ಹಾಡು ಕೊಟ್ಟಿರ್ಬೋದು? ಚುರಾ ಕೆ ದಿಲ್ ಮೇರಾ ಯಾ ಚಲಿ. ಅದಲ್ಲ, ತಪ್ಪಾಗಿ ಹಾಡಿದರೆ ಪಾಸ್ ಆಗುತ್ತೆ. ನೋಡೋಣ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಪಾಸ್. ಓಕೆ, ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ಗೊತ್ತಿಲ್ಲ ಅಂದ್ರೆ ಪಾಸ್ ಅಷ್ಟೇ. ಪಾಸ್. ಓಕೆ, ಹಾಗಾದ್ರೆ ಹಾಡು ಯಾವುದು ಅಂತ ನೋಡುವ.
ಈ ಹಾಡು ಈಗಲೂ ಡ್ಯಾನ್ಸ್ ಮಾಡ್ತೇವೆ, ಈ ಹಾಡನ್ನ ಕೇಳ್ಕೊಂಡು ಖುಷಿ ಪಡ್ತೇವೆ. ನೀವೆಲ್ಲರೂ ಕೇಳಿರ್ತೀರ, ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಕನ್ಫ್ಯೂಸ್ ಆಗುತ್ತೆ ಅಷ್ಟೇ, ಕನ್ಫ್ಯೂಸ್ ಆಗುತ್ತೆ ಆಡುವಾಗ. ಗೊತ್ತಿತ್ತಲ್ಲ ಹಾಡು? ಡೆಫಿನೆಟ್ಲಿ ಗೊತ್ತಿತ್ತಲ್ಲ. ಓಕೆ ಫೈನ್, ಇರ್ಲಿ ಪರವಾಗಿಲ್ಲ, ಟಫ್ ಲಕ್ ಆಗಿತ್ತು. ಸೊ ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. 2ನೇ ರೌಂಡ್ ಮ್ಯೂಚುವಲ್ ಮೆಲೋಡೀಸ್ ಮುಗಿಯುವಾಗ ಇವರು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಅಕೌಂಟ್ ಓಪನ್ ಆಗ್ಲಿಲ್ಲ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ ಇವರು ಕೂಡ ಈಗ ಓಪನ್ ಮಾಡ್ತೇವೆ 3ನೇ ರೌಂಡ್ ಅಲ್ಲಿ ಅಂತ ರೆಡಿ ಆಗ್ತಾ ಇದ್ದಾರೆ. ಸೊ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮಾತ್ರ 4 ಪಾಸ್ ಕ್ವಶನ್ಸ್ ಅನ್ನ ಹಿಡ್ಕೊಂಡು 20 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್. ಸೊ ಇನ್ನು ಒಂದು ರೌಂಡ್, ಲಾಸ್ಟ್ ರೌಂಡ್ ಬಾಕಿ ಇದೆ. ಲಾಸ್ಟ್ ರೌಂಡ್ ಬರುವಂತದ್ದು ನೇಮ್ ದ ಸಿಂಗರ್. ನೇಮ್ ದ ಸಿಂಗರ್. ಇಲ್ಲಿ ನಾವು ಒಬ್ಬ ಸಿಂಗರ್ನ ಫೋಟೋವನ್ನ, ಒಬ್ಬ ಗಾಯಕನ, ಒಬ್ಬ ಹಾಡುಗಾರನ ಫೋಟೋವನ್ನ ಸ್ಕ್ರೀನ್ ಮೇಲೆ ಹಾಕ್ತೇವೆ. ಅವರು ಯಾರು ಅಂತ ಗುರುತಿಸಬೇಕು. 2ನೇದು, ಅವರು ಹಾಡಿರುವಂತ ಒಂದು ಹಾಡನ್ನ ಹಾಡಬೇಕು. ಹಾಡನ್ನ ಹಾಡಿ ಕರೆಕ್ಟಾಗಿ ಗುರುತಿಸಿದ್ರೆ 20 ಅಂಕ ಬಂಪರ್. ಒಂದ್ ವೇಳೆ ಬರೀ ಗುರುತಿಸಿದ್ರೆ 10 ಅಂಕ. ಆಗ ಬೇರೆಯವರು ಹಾಡಿದ್ರೆ ಅವರಿಗೆ 5 ಅಂಕ ಬರುತ್ತೆ. ಫಸ್ಟ್ ಡೈರೆಕ್ಟರ್ ಅವರು ಗುರುತಿಸ್ಲಿಲ್ಲ, ಪಾಸ್ ಆಯ್ತು, ಯಾರೋ ಒಬ್ರು ಗುರುತಿಸಿ ಅವರೇ ಹಾಡಿದ್ರು, ಆಗ ಅವರಿಗೆ 10 ಅಂಕ ಬರುತ್ತೆ. ಸರಿನಾ? ಯಾವ ಟೀಮ್ಗೆ ಡೈರೆಕ್ಟ್ ಕ್ವಶನ್ ಬಂದಾಗ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಅವರಿಗೆ ಬೇರೆಯವರು ಗುರುತಿಸಿದ ಹಾಡನ್ನು ಹಾಡ್ಲಿಕ್ಕೆ ಅವಕಾಶ ಇಲ್ಲ. ಸರಿ ಅಲ್ವಾ? ಸೊ ಇಲ್ಲಿ ಈ ರೌಂಡ್ ಅಲ್ಲಿ ಇನ್ನೊಂದಿರುತ್ತೆ. ಏನು ಅಂತ ಹೇಳಿದ್ರೆ, ಈ ಸಿಂಗರ್ಸ್ ಹೇಗೆ ಅಂತ ಹೇಳಿದ್ರೆ ಕನ್ನಡದಲ್ಲೂ ಹಾಡ್ತಾರೆ, ಹಿಂದಿಯಲ್ಲೂ ಹಾಡ್ತಾರೆ, ತಮಿಳು, ತೆಲುಗು ಎಲ್ಲದರಲ್ಲೂ ಹಾಡ್ತಾರೆ. ನಾನು ಅವರನ್ನ ಪರ್ಟಿಕ್ಯುಲರ್ ಯಾವ ಝೋನರ್ಗೆ ಅಂತ ಆ ಟೈಮಲ್ಲಿ ಹೇಳಿರ್ತೇನೆ, ಅದಕ್ಕೆ ಮಾತ್ರ ನೀವು ಹೇಳ್ಬೇಕು. ಅಂದ್ರೆ ಇವರು ಕನ್ನಡಕ್ಕೆ ಹಾಡಿರುವಂತ ಹಾಡು ಯಾವುದು ಅಂತ ಹೇಳಿದ್ರೆ ಕನ್ನಡದ ಮಾತ್ರ ಹಾಡ್ಲಿಕ್ಕೆ, ಅವ್ರದ್ದು ಹಿಂದಿ ಹಾಡು ಹಾಡ್ಲಿಕ್ಕಿಲ್ಲ. ಸರಿನಾ? ರೆಡಿಯಾ? ಸಿಂಗರ್ಸ್ ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಲೆಜೆಂಡ್ರಿ ಸಿಂಗರ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಕೆಲವರು ಒಂದೇ ಹಾಡಾಗಿರೋ ಗೊತ್ತಿಲ್ಲ ಇರ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಜನ ಸಿಂಗರ್ಸ್ ಇದ್ದಾರೆ. ಬಟ್ ಇವರು ಡೆಫಿನೆಟ್ಲಿ ಇವರೆಲ್ಲ ಒಳ್ಳೆ ಸಿಂಗರ್ಸೇ, ತುಂಬಾ ಹೆಸರು ಮಾಡಿರುವಂತ ಸಿಂಗರ್ಸೇ. ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ, ಟಿವಿಯಲ್ಲಿ ಅಲ್ಲೂ ಇಲ್ಲಿ ಎಲ್ಲಾದ್ರೂ ನೋಡ್ಕೊಂಡು ಬಂದಿರ್ಬೋದು. ರೆಡಿ? ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಜನ ಸಿಂಗರ್ಸ್ ಕನ್ನಡಕ್ಕೆ ರಿಲೇಟೆಡ್ ಆಗಿರ್ತಾರೆ, ಮತ್ತೆ 3 ಜನ ಹಿಂದಿಗೆ ರಿಲೇಟೆಡ್ ಆಗಿರ್ತಾರೆ. ಸರಿನಾ? ಓಕೆ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್, ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ, ನಿಮಗೆ ಸ್ಕ್ರೀನ್ ಮೇಲೆ ಒಬ್ಬರು ಸಿಂಗರ್ ಇದ್ದು ಫೋಟೋ ಬರ್ತಾ ಇದೆ, ಯಾರು ಅಂತ ನೀವು ಗುರುತಿಸಬೇಕು. ಫೋಟೋ ಯಾರು? ಇವರು ಯಾರು? ನೋಡ್ಲಿಕ್ಕೆ ಈಗಿನ ಹಾಡುಗಾರ ತರ ಕಾಣದೇ ಇರ್ಬೋದು, ಬಟ್ ಇವ್ರ ಹೆಸರು ಹೇಗೆ ಅಂತ ಹೇಳಿದ್ರೆ, ಒಂದು ಕಾಲಕ್ಕೆ ರೇಡಿಯೋ ಆನ್ ಮಾಡಿದ್ರೆ ಇವ್ರದೇ ಹೆಸರು, ಇವ್ರದೇ. ಎಲ್ಲ ಗೋಲ್ಡನ್ ಹಿಟ್ಸ್ ಎಲ್ಲ ತುಂಬಾ ಹಾಡು ಹಾಡಿದ್ದಾರೆ. ಗೊತ್ತಿಲ್ಲ, ಆದ್ರೆ ಗೆಸ್ ಮಾಡ್ತೀನಿ. ಹಾಡಿ. ಯಾರು ಗೆಸ್ ಮಾಡಿ ಯಾರು ಅಂತ. ಎಸ್ ಜಾನಕಿ ಅಲ್ಲ, ಎಸ್ ಜಾನಕಿ ಅಲ್ಲ. ಅದು ಪಾಸ್ ಮಾಡತ್ತೇನೆ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ಪಾಸ್ ಆಗಿರೋದು, ಹೆಚ್ಚು ಹೊತ್ತಿಲ್ಲ, ಯಾಕಂದ್ರೆ ನೀವು ನೋಡಿರ್ತೀರ ವಿಜುವಲ್. ಗೆಸ್ ಮಾಡಿ. ಕವಿತಾ ಅಲ್ಲ, ಅವರಲ್ಲ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಓಕೆ ಫೈನ್. ಇವರ ಹೆಸರು ವಾಣಿ ಜಯರಾಮ್ ಅಂತ. ವಾಣಿ ಜಯರಾಮ್ ಕನ್ನಡದ ಸೀನಿಯರ್ ಒಬ್ಬರು ಸಿಂಗರ್, ಲೆಜೆಂಡರಿ ಸಿಂಗರ್ ಇವರು. ವಾಣಿ ಜಯರಾಮ್ ತುಂಬಾ ಹಾಡು ಹಾಡಿದ್ದಾರೆ. ಇವ ಯಾವ ಸೀಮೆ ಗಂಡು ಕಾಣಮ್ಮೋ, ಅದೆಲ್ಲ ಅವ್ರು ಹಾಡಿದ್ದು. ಓಕೆ, ವಾಣಿ ಜಯರಾಮ್. ನೀವು ಯಾರು ಗುರುತಿಸ್ಲಿಲ್ಲ, ಎನಿವೇಸ್ ಪರವಾಗಿಲ್ಲ, ಯಾಕಂದ್ರೆ ತುಂಬಾ ಲೆಜೆಂಡರಿ ಸಿಂಗರ್, ಮತ್ತೆ ತುಂಬಾ ಒಂದು 90s 80s ಅಲ್ಲೆಲ್ಲ ಹಾಡಿರುವವರು, ಹಾಗಾಗಿ ತೊಂದರೆ ಇಲ್ಲ. ಓಕೆ, ಈಗ ಹಾಗಾದ್ರೆ ಡೈರೆಕ್ಟ್ ಕ್ವಶನ್ ಇರುವಂತದ್ದು ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ಸ್ಕ್ರೀನ್ ಮೇಲೆ ಸಿಂಗರ್ ಫೋಟೋ ಬರ್ತಾ ಇದೆ. ಫೋಟೋ ಬಂದಿದೆ. ಯಾರಿವರು? ಫುಲ್ ಹೆಸರು ಬೇಕು. ಸಾಂಗ್ ಗೊತ್ತುಂಟು, ಫಸ್ಟ್ ಗುರುತಿಸ್ಬೇಕು, ಆಮೇಲೆ ಸಾಂಗ್ ಅಲ್ವಾ. ನೀವು ಅವರನ್ನ ಗುರುತಿಸ್ಲಿಲ್ಲ ಅಂದ್ರೆ ಹಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಟಿವಿಯಲ್ಲೆಲ್ಲ ಬರ್ತಾ ಇರ್ತಾರೆ. ಸಮಯ ಮೀರ್ತದೆ, ಸಮಯ ಓಡುತ್ತೆ.
ಹೆಸರು, ಇವರ ಹೆಸರಿನಲ್ಲಿ ಏನಿದೆ? 5 4 3 2 1 ಟೈಮ್ ಅಪ್. ಕ್ವಶನ್ ಪಾಸ್ ಆಗುತ್ತೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಸೋನು ಅಲಿ. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ. ಇಲ್ವಾ? ನೋಡ್ಲಿಲ್ಲ ಇವರನ್ನ. ಓಕೆ, ಹಾಗಾದ್ರೆ ಇವರ ಹೆಸರು ಶಮಿತಾ ಮಲ್ನಾಡ್. ಶಮಿತಾ ಮಲ್ನಾಡ್ ತುಂಬಾ ಹಾಡು ಹಾಡಿದ್ದಾರೆ. ಯಾವ ಹಾಡು ಗೊತ್ತಿದೆ ಅಂದ್ರೆ ಅಂಕಂತೂ ಸಿಗಲ್ಲ. ಎಸ್ ಆಫ್ ಕೋರ್ಸ್, ಮಧುರ ಪಿಸು ಮಾತಿಗೆ, ಅದೆಲ್ಲ ಅವರೇ ಹಾಡಿರೋದು. ಶಮಿತಾ ಮಲ್ನಾಡ್ ಅಂತ ತುಂಬಾ ಒಳ್ಳೆ ಸಿಂಗರು, ಹೈಲಿ ಟ್ಯಾಲೆಂಟೆಡ್. ಗುರ್ತಿಸ್ಲಿಕ್ಕೆ ಆಗ್ಲಿಲ್ಲ ಅವರನ್ನ. ಓಕೆ, ಎನಿವೇಸ್ ಈಗ ಈ ರೌಂಡ್ ನ ಕೊನೆಯ ಕ್ವಶನ್ ಬಾಕಿ ಇರುವಂತದ್ದು ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ನೋಡೋಣ ಇವರನ್ನ ನೀವು ಗುರುತಿಸ್ತೀರಾ ಅಂತ ನೋಡೋಣ. ಮಾನು. ಸ್ಪಷ್ಟ? ಮಾನು. ಓಕೆ ಫೈನ್. ಆಕ್ಚುಲಿ ನೀವ್ ಏನ್ ಗುರುತಿಸಿದೀರಾ ಅದು ಕರೆಕ್ಟ್. ಮನೋಜ್ ಸಾಹೇಬ್, ನಾಗೂರ್ ಸಾಹೇಬ್ ಅಂತ ಅವ್ರ ಹೆಸರು. ಕರೆಕ್ಟ್ ಆದಂತ ಗುರುತಿಸಿದಿರಿ. ಓಕೆ, ಫ್ಯಾಂಟಾಸ್ಟಿಕ್. 10 ಅಂಕ ಬಂದಿದೆ. ಈಗ ಇವರು ಹಾಡಿರುವಂತ ಒಂದು ಹಾಡು ಬೇಕು. ನಾನು ಅನ್ಕೊಂಡಿದ್ದೆ ಇವರನ್ನ ಗುರುತಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಂತ, ಬಟ್ ನೀವು ಪಟ್ ಅಂತ ಗುರುತಿಸ್ಬಿಟ್ರಿ. ಇವರು ಹ್ಯಾಸ್ ಸಂಗ್ ಮೋರ್ ದೆನ್ 30,000 ಸಾಂಗ್ಸ್ ಅಕ್ರಾಸ್ ದ ಲ್ಯಾಂಗ್ವೇಜಸ್. ಸೊ ಲೆಜೆಂಡರಿ ಸಿಂಗರ್. ಇವರ ಸ್ವರ ಏನು ಅಂತ ಹೇಳಿದ್ರೆ ಬೇರೆ ಪಾಪ್ಯುಲರ್ ಸಿಂಗರ್ ಸ್ವರ ಜೊತೆಗೆ ಒಂದು ಚೂಂಚೂರು ಮ್ಯಾಚ್ ಆಗೋದ್ರಿಂದ ಯಾರು ಯಾವ ಹಾಡು ಹಾಡಿದ್ದು ಅಂತ ಕನ್ಫ್ಯೂಷನ್ ಆಗುತ್ತೆ ಕೆಲವೊಂದ್ಸರಿ. ಉಳಿದಿರೋ ಟೀಮ್ನವ್ರು ಹೇಗಂತ ಹೇಳಿದ್ರೆ ನಮ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಇನ್ನು ಇವ್ರು ಹಾಡು ಯಾವ್ದು ಹಾಡೋದು ಅಂತ ಗೊತ್ತಿಲ್ಲ. ಹಾಡು ಹೊಳಿತಾ ಇಲ್ಲ, ಬಟ್ ಗುರ್ತಿಸಿದಿರಿ. ಹಾಡು ಯಾರು ಅಂತ ಹೊಳಿತಾ ಇಲ್ಲ. ಓಕೆ ಫೈನ್. ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ ಯಾವ್ದಾದ್ರು ಹಾಡು ಮಾನವ್ ಅವರದು. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ಪಾಸ್. ಓಕೆ, ಇಲ್ಲಿ ಇವರು ಹಾಡಿದ್ದು ತುಂಬಾ ಹಾಡುಗಳು ನನಗೆ ಪಟ್ಟಂತ ನೆನಪಾಗ್ತಿರೋದು. ನಾ ಪುಟ್ಟ ನಂಜ ಅದು ಅವ್ರು ಹಾಡಿರೋದು. ಗಗನದಲ್ಲಿ ಮಳೆಯ, ನಾವು ಅನ್ಕೊಳ್ತೇವೆ SP ಬಾಲಸುಬ್ರಹ್ಮಣ್ಯಂ ಹಾಡಿರೋದು ಅಂತ. ಮಾನು ಹಾಡಿರೋರು ತುಂಬಾ ಹಾಡಿದೆ. ಅವ್ರ ಹಂಸಲೇಖ ಜೊತೆ ಅವ್ರದ್ದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿತ್ತು. ಎನಿವೇಸ್ ಕರೆಕ್ಟ್ ಆಗಿ ಗುರುತಿಸಿದ್ದಕ್ಕೆ 10 ಅಂಕಗಳು ನಿಮ್ಗೆ ಬಂದಿದೆ. ಬಟ್ ಹಾಡು ಯಾರು ಹಾಡಲಿಲ್ಲ, ಹಾಗಾಗಿ ಹಾಡಿನ ಅಂಕಗಳು ಸಿಗೋದಿಲ್ಲ. ಸೊ ಇಲ್ಲಿಗೆ ಕನ್ನಡ ಮುಗೀತು. ಕನ್ನಡ ಸಿಂಗರ್ಸ್ ಲಿಸ್ಟ್ ಮುಗೀತು. ಈಗ ನೆಕ್ಸ್ಟ್ ಬರೋದು ಯಾರು? ಹಿಂದಿ ಸಿಂಗರ್ಸ್. ಸೊ ಹಿಂದಿ ಸಿಂಗರ್ಸ್ ಯಾರು ಅಂತ ನಾವು ಪಾಪ್ಯುಲರ್ ಬಂಡ್ಸ್ ಇಂದ ವಾಪಸ್ ಹೋಗ್ತಾ ಬರ್ತೇವೆ. ಸೊ ನಿಮ್ಗೋಸ್ಕರ ಒಬ್ರು ಹಿಂದಿ ಸಿಂಗರ್ನ ಫೋಟೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಬರೋಣ. ಓಕೆ, ಸೊ ಈ ಸಿಂಗರ್ ಯಾರು? ಉದಿತ್ ನಾರಾಯಣ್ ಅಲ್ಲ. ಉದಿತ್ ನಾರಾಯಣ್ ಅಲ್ಲ. ಇವರು ಉದಿತ್ ನಾರಾಯಣ್ ಅಲ್ಲ. ಓಕೆ, ಗೊತ್ತಿಲ್ಲ. ಗೆಸ್. ಹಿಮೇಶ್ ರೇಷ್ಮಿ ಅಲ್ಲ. ರಾಜ್ ಅಕಾಡೆಮಿ CBSE ಸ್ಕೂಲ್. ಮೊಹಮ್ಮದ್ ರಫಿ. ಗೆಸ್ ಮಾಡ್ತಾ ಇದ್ದೀರಾ? ಅವ್ರು ನೋಡಿದ್ರೆ ಉದಿತ್ ನಾರಾಯಣ್ ಅಂತಾರೆ. ಉದಿತ್ ನಾರಾಯಣ್ಗೂ ಮೊಹಮ್ಮದ್ ರಫಿಗೂ ಎಲ್ಲಿ ವ್ಯತ್ಯಾಸ? ಬಟ್ ದ ಆನ್ಸರ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಇಸ್ ನನ್ ಅದರ್ ದನ್ ಮೊಹಮ್ಮದ್ ರಫಿ ಸಾಬ್, the legendary singer of Hindi. Mohammad Rafi is the right answer. Raj Academy CBSE ಸ್ಕೂಲ್ ಗಂಜಿಮಠ. ನಿಮಗೆ 5 ಅಂಕಗಳು ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಈಗ ಮೊಹಮ್ಮದ್ ರಫಿ ಹಾಡಿರುವಂತ ಹಾಡುಗಳನ್ನ ಗುರುತಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ನಿಮಗೆ ಹಾಡ್ಲಿಕ್ಕೆ ಅವಕಾಶ ಇಲ್ಲ, ಬಟ್ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಒಂದು ಅವಕಾಶ ಸಿಗುತ್ತೆ. ಬೇಗ 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 ಸಮಯ ಓಡ್ತದೆ, ಇಲ್ಲಾಂದ್ರೆ ಪಾಸ್ ಮಾಡ್ತಾನೆ. ಪಾಸ್. ಸೊ ಡೈರೆಕ್ಟ್ ಕ್ವಶನ್ ಆಗಿದ್ದಂತ ಪಾಪ್ಯುಲರ್ ಬಂಡ್ಸ್ ಅವರಿಗೆ ಸಿಗೋದಿಲ್ಲ ಅವಕಾಶ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಿದೆ. ನಂಗೆ ಸ್ಪಷ್ಟವಾಗಿ ಕೇಳಬೇಕು, ಯಾಕಂತ ಹೇಳಿದ್ರೆ 2 ಶಬ್ದ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೇ ಆದ್ರೆ ನಾನು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ವಾ?
ಹಾಡಿ ಹಾಡಿ ಬೇಗ. तुझे देखा नहीं खूबसूरत हुई. ನೀವು ಹಾಡಿದಂತ ಹಾಡು ಅವರು ಹಾಡಿದ್ದಲ್ಲ, ಹಾಗಾಗಿ ಅದು ಕರೆಕ್ಟ್ ಆದಂತ ಉತ್ತರ ಅಲ್ಲ. ಮೊಹಮ್ಮದ್ ರಫಿ ಅಂತ ಹೇಳಿದ್ರೆ ಅವರು ಗೋಲ್ಡನ್ ಹಿಟ್ಸ್ ಅನ್ನ ಹಾಡಿರೋರು ಹಿಂದಿಯಲ್ಲಿ. ಲಿಖೆ ಜೋ ಕತ್ತುಜೆ ಓ ಮೇರಿ ಅದು ಹಾಡು. ಆಜ್ ಕಲ್ ತೆರೆ ಮೇರೆ ಪ್ಯಾರ್ ಕೆ ಚರ್ಚೆ ಹರ್ ಜಬಾನ್ ಪರ್. ಹೀಗೆ ತುಂಬಾ ಹಾಡಿದೆ ಅವರದ್ದು. ಬಟ್ ನಾನೀಗ ಒಂದು 2 ಹಾಡು ಮಾತ್ರ ಹಾಡಿದ್ದು. ತುಂಬಾ ಇದೆ ಮೊಹಮ್ಮದ್ ರಫಿ ಅವರ ಹಾಡುಗಳು. ಎನಿವೇಸ್, ಗುರುತಿಸಿದಕ್ಕೆ ದೊಡ್ಡ ಥ್ಯಾಂಕ್ಸ್ ನಿಮಗೆ. ಮೊಹಮ್ಮದ್ ರಫಿ ಅವರನ್ನ ಗುರುತಿಸಿದ್ರಿ ಅನ್ನುವಂಥ ಕಾರಣಕ್ಕಾಗಿ. ಈಗ ಈ ರೌಂಡ್ ನಲ್ಲಿ 2ನೇ ಡೈರೆಕ್ಟ್ ಕ್ವಶನ್, ಅಂದ್ರೆ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ, ನಿಮಗೆ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ. ಇವರು ಯಾರು ಸಿಂಗರ್ ಅಂತ ನೋಡಿ. ಯಾರಿವರು? ಸಿಂಗರ, ಕ್ರಿಕೆಟರ, ಯಾರು? ಹೊಳಿತಾ ಇದೆಯಾ? ಎನಿ ಐಡಿಯಾ? ಹಿಂದಿ ಸಿಂಗರ್, ತುಂಬಾ ಭಕ್ತಿಗೀತೆಗಳನ್ನೆಲ್ಲ ಹಾಡಿದ್ದಾರೆ. ಶಲ್ ಐ ಪಾಸ್? ಗೆಸ್ ಮಾಡಿ, ತೊಂದರೆ ಇಲ್ಲ. ಬಪ್ಪಿ ಲಾಹಿರಿ ಅಲ್ಲ. ಬಪ್ಪಿ ಲಾಹಿರಿ ಅಲ್ಲ. ರಾಜ್ ಅಕಾಡೆಮಿ. ಹೇಳಿ ಹೇಳಿ, ಏನಾದ್ರೂ ಐಡಿಯಾ ಇದ್ರೆ ಹೇಳಿ, ಇಲ್ಲಾಂದ್ರೆ ಪಾಸ್ ಮಾಡ್ತೇನೆ. ಬೇಗ ಹೇಳಿ, ಸಮಯ ಮೀರುತ್ತೆ. ಕಿಶೋರ್ ಕುಮಾರ್ ಅಲ್ಲ ಅಲ್ಲ, ಕಿಶೋರ್ ಕುಮಾರ್ ಅಲ್ಲ. ಗೊತ್ತಿಲ್ಲ. ಇವರ ಹೆಸರು ಸುರೇಶ್ ವಾಡ್ಕರ್ ಅಂತ. ಸುರೇಶ್ ವಾಡ್ಕರ್ ಈಸ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿಂಗರ್ ಅಂತ ನಾವು ಹೇಳ್ತೇವೆ ಹಿಂದಿಯಲ್ಲಿ. ಹೈಲಿ ಟ್ಯಾಲೆಂಟೆಡ್ ಇದ್ದು ತುಂಬಾ ಅವಕಾಶಗಳು ಅವರಿಗೆ ಸಿಗ್ಲಿಲ್ಲ. ಬಟ್ ಹಾಡಿದಂತ ಹಾಡುಗಳೆಲ್ಲ ತುಂಬಾ ಅದ್ಭುತ. ಅದರಲ್ಲಿ ನೀವು ಒಂದು ಹಾಡಂತೂ ಕೇಳಿರ್ತೀರಾ, ತುಮ್ಸೆ ಮಿಲ್ಕೆ ಐಸಾ ಲಗಾ ತುಮ್ಸೆ ಮಿಲ್ಕೆ, ಅದು ಅವರದು. ಸೊ ಇಂಥ ತುಂಬಾ ಹಾಡಿದ್ದಾರೆ. ಸಾಂಜ್ಡಲೆ, ತೇರೆ ನೈನೋಕಿ, ಅದೆಲ್ಲ ಅವರದೇ ಹಾಡು. ಎನಿವೇಸ್, ಸ್ವಲ್ಪ ಟಫ್ ಅಂತ ಅನಿಸಿರ್ಬೋದು ನಿಮಗೆ. ಈ ರೌಂಡ್ ಅಲ್ಲಿ ಈ ಎಪಿಸೋಡ್ ನ ಕೊನೆಯ ಕ್ವಶನ್ ಬರ್ತಾ ಇರುವಂತದ್ದು. ಈಗ ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ, ನಿಮಗೆ ಈ ಸಿಂಗರ್ ಯಾರು ಅಂತ ನೀವು ಗುರುತಿಸಬೇಕು. ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಯಾರಿವರು? ಹೊಳಿತಾ ಇಲ್ಲ? ಓಕೆ, ಪಾಸ್ ಆಗುತ್ತೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಗೊತ್ತಿಲ್ಲ. ಪಾಸ್ ಆಗಿದೆ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ. ಕವಿತಾ ಕೃಷ್ಣಮೂರ್ತಿ. ಕವಿತಾ ಕೃಷ್ಣಮೂರ್ತಿ ಇಸ್ ದ ರೈಟ್ ಆನ್ಸರ್. ಕವಿತಾ ಕೃಷ್ಣಮೂರ್ತಿ ಕರೆಕ್ಟ್ ಆಗಿತ್ತು. ಹಾಗೆ ಯಾರೋ ಒಬ್ರು ಯಾವುದೋ ಒಂದು ಪಾಸ್ ಆಗ್ತಾ ಕವಿತಾ ಕೃಷ್ಣಮೂರ್ತಿ ಅಂತ ಯಾರಿಗೂ ಬೇರೆಯವ್ರಿಗೆ ಹೇಳಿದ್ರೆ ಅನ್ಸುತ್ತೆ. ಇವರು ಕವಿತಾ ಕೃಷ್ಣಮೂರ್ತಿ. ಓಕೆ, ಸೊ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವಂತ ಹಾಡು. बिजली की राही मैं हूँ आई कहती है मुझको हवा हवाई. ಕರೆಕ್ಟ್ ಆಗಿ ಗುರುತಿಸಿದ್ರಿ, ಕರೆಕ್ಟ್ ಆಗಿ ಹಾಡಿದ್ರಿ. ಸೊ ಈ ಕೊನೆಯ ಕ್ವಶನ್ ನಿಮ್ಗೆ ಬಿಡ್ಲಿಲ್ಲ ಕೈ. 10 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ, ಕಂಗ್ರಾಚುಲೇಷನ್. ಸೊ ಇಲ್ಲಿಗೆ ನಾವು ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇವೆ. ಅಟ್ ದ ಎಂಡ್ ಆಫ್ ದ ಎಪಿಸೋಡ್ 3 ತಂಡಗಳು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಸೊ ರಾಜ್ ಅಕಾಡೆಮಿ CBSE ಸ್ಕೂಲ್ ಗಂಜಿಮಠ 5 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ 10 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ 30 ಅಂಕಗಳೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಕಂಗ್ರಾಚುಲೇಷನ್ಸ್ 3 ತಂಡಗಳಿಗೆ ಕೂಡ. ಸೊ ವೀಕ್ಷಕರೇ, ಇಲ್ಲಿವರೆಗೆ ಬೇರೆ ತಂಡಗಳು 2ನೇ ಹಂತದಲ್ಲಿ ಪಡ್ಕೊಂಡಿರುವಂತಹ ಅಂಕಗಳು ಈ ರೀತಿಯಾಗಿದೆ. ಸೊ ಇಲ್ಲಿಗೆ ನಾವು ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇವೆ. ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಹೇಳಿದ್ರೆ ಮಿಕ್ಸ್ ಆಗಿತ್ತು. ಇವ್ರು ಗೊತ್ತಿತ್ತು, ಅವ್ರು ಗೊತ್ತಿತ್ತು, ಇವ್ರ ಹಾಡು ಗೊತ್ತಿತ್ತು, ಆದ್ರೆ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಪಾಸ್ ಆಗಿ ಬಂದಂತ ಕ್ವಶನ್ಸ್ಗಳನ್ನ ಎಲ್ಲರೂ ಹೇಳಿದ್ರು. ಡೈರೆಕ್ಟ್ ಕ್ವಶನ್ ಹೇಳಲಿಕ್ಕೆ ತುಂಬಾ ಕಷ್ಟಪಟ್ಟರು. ಎನಿವೇಸ್, ತುಂಬಾ ಚೆನ್ನಾಗಿ ನಾವು ಖುಷಿಯಿಂದ ಆಡಿ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇವೆ. ನಿಮ್ಮ 100% ಎಫರ್ಟ್ ಹಾಕಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಾಹಿನಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೆ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಮತ್ತೆ ಭೇಟಿ ಆಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.